ಗ್ರಾಮದ ಒಂದು ಕೊನೆಯಲ್ಲಿದ್ದ ಪುಟ್ಟ ಮನೆ. ಆ ಮನೆಯಲ್ಲಿದ್ದ ಮಕ್ಕಳಿಗೆ ಆದರ್ಶ ವ್ಯಕ್ತಿಯಾಗಿದ್ದಳು ಅಮ್ಮ ಲಕ್ಷ್ಮಮ್ಮ. ಆಕೆಗೆ ಓದಿಲ್ಲ, ಪುಸ್ತಕಗಳು ಗೊತ್ತಿಲ್ಲ, ಆದರೆ ಬದುಕಿನ ಪಾಠಗಳನ್ನು ಕಠಿಣ ಶ್ರಮದಿಂದ ಕಲಿತಿದ್ದಳು. ಲಕ್ಷ್ಮಮ್ಮ ಹಾಲು ಕುಡಿಯುತ್ತಾ ಮಕ್ಕಳಿಗೆ ಹೇಳುತ್ತಿದ್ದಳು, ನಮ್ಮ ಜೀವನ ಹೇಗಿರಬೇಕು ಅಂತ ನಾವೇ ನಿರ್ಧರಿಸಬೇಕು. ಬಡವನೆಂಬ ಲೈಬಲ್ ಬೇರೆಯವರು ಕೊಟ್ಟರೂ ಸಾಧನೆ ಮಾಡುವ ಶಕ್ತಿ ನಮ್ಮೊಳಗೆ ಇದೆ. ಅವಳ ಮಗ ನವೀನ್ ಒಬ್ಬ ಸಾಧಾರಣ ಬಾಲಕ, ವಿದ್ಯಾರ್ಥಿಯಾಗಿ ಮಧ್ಯಮ ಮಟ್ಟದಲ್ಲಿ. ಆದರೆ ಹೃದಯದಲ್ಲಿ ಒಂದು ದೊಡ್ಡ ಕನಸು, IAS ಆಗಬೇಕು. ಜನ ನಗುತ್ತಿದ್ದರು, ಅವನ ಮಟ್ಟ ಅದಲ್ಲ ಅಮ್ಮ ಎಂದವರು. ಆದರೆ ಲಕ್ಷ್ಮಮ್ಮ ಮಾತ್ರ ನಗುತ್ತಾ ಹೇಳುತ್ತಿದ್ದಳು, ಅವನ ಶ್ರಮ ನೋಡಿ, ಅವನ ಕನಸು ನನ್ನದೂ ಆಗಿದೆ. ನವೀನ್ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ, ವಿದ್ಯುತ್ ಕಡಿಮೆ, ಪುಸ್ತಕಗಳು ಭರವಸೆಯಾದವು. ರಾತ್ರಿ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ, ಶಾಲೆಯು ದೂರದಲ್ಲಿತ್ತು, ಆದರೆ ಪ್ರತಿದಿನ 5 ಕಿ.ಮೀ ನಡೆದು ಹೋಗುತ್ತಿದ್ದ. ಯಾವಾಗಲೂ ತಾಯಿ ಬೆಂಬಲವಾಗಿ ನಿಂತಳು, ನೀನೇ ನನ್ನ ಬೆಳಕು. ಎಲ್ಲರ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ನವೀನ್ ಪ್ರಥಮ ದರ್ಜೆಯಲ್ಲಿ PUC ಪಾಸ್ ಮಾಡಿದ. ಮುಂದೆ ಬಿಗಿ ಮುಗ್ಗಟ್ಟಾದ ಸಿವಿಲ್ ಸರ್ವೀಸ್ ತಯಾರಿ. ನಗರದ ಒಂದು ಪುಟ್ಟ ಕೋಣೆ, ಸಣ್ಣ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಿಸುತ್ತಿದ್ದ.